ಬಿಜೆಪಿ ನಾಯಕ ಯತ್ನಾಳ್ ಅವರು ಹೇಳಿದ್ರು ಆ ಥರದ್ದು ಏನಾದರೂ ಬೆಳವಣಿಗೆ ಆಗ್ತಿದೆಯಾ ಹೇಗೆ ನೋಡಿ, ಈ ಹಿಂದೆನೂ ಕೂಡ ಅವರೆಲ್ಲ ಖರೀದಿ ಮಾಡಿದ್ದಾರೆ, ಹಿಂಬಾಗ್ಲಿಂದ ಬಂದು ಸರ್ಕಾರ ರಚನೆ ಮಾಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ತಾವೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಮಾಧ್ಯಮದಲ್ಲಿ ನೀವೆಲ್ಲ ಬಿಂಬಿಸಿದ್ದೀರಿ, ನಾವೆಲ್ಲ ನೋಡಿದ್ದೀವಿ. ಇದರಲ್ಲೇನು ಹೊಸ್ತೇನಲ್ಲ, ಸಾವಿರನೂ ಮಾಡ್ತಾರೆ, 2000 ಮಾಡ್ತಾರೆ. ಇದು ಹಳೆ ಚಾಳಿ ಅವ್ರದ್ದು ಮಾಡ್ತಾರೆ, ಅದರಲ್ಲೇನು ಹೆಚ್ಚಿಗೆನಿಲ್ಲ. ಅವರು ಪಕ್ಷ ತಾನೇ ಯತ್ನಾಳ್ ಅವರು ಒಬ್ಬ ಪಕ್ಷದ ಕಾರ್ಯಕರ್ತ ಅದೇ ಪಕ್ಷದಲ್ಲಿ ಆಚಾರ ವಿಚಾರಗಳನ್ನ ಮಾತಾಡೋದಕ್ಕೆ ಸತ್ಯನೇ ಅಲ್ವಾ ಅದು. ಬೇರೆಯವರೇನು ಊಹೆ ಮಾಡಿ ಏನು ಹೇಳ್ತಾ ಇಲ್ಲ. ಬೇರೆ ಪಕ್ಷದವರು ಅದೇ ಪಕ್ಷದ ಒಬ್ಬ ಪ್ರಮುಖವಾದಂಥ ಒಬ್ಬರು ಕಾರ್ಯಕರ್ತರು, ಹಿಂದೆ ಕೇಂದ್ರ ಮಂತ್ರಿಗಳಾದಂಥವರು, ಅವರು ಅನುಭವಿ, ಅವರು ಸುಮಾರು 5-6 ಸಲ ಅವರೆಲ್ಲ ಶಾಸಕರಾದಂಥವ್ರು. ಅವ್ರ ಮಾತಲ್ಲಿ ಯಾವತ್ತೂ ಕೂಡ ಸುಳ್ಳು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಜೆಪಿ ನಾಯಕರು ತಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರು? ನನಗೆ ಯಾರೂ ಮಾಡಲ್ಲ. ಕನಕಪುರದ ಭಾಗದಲ್ಲಿ ಯಾರೂ ಬರಲ್ಲ, ಈ ಕಡೆ ಯಾರೂ ಬರಲ್ಲ. ಏನಿದ್ರು ಟೌನಲ್ಲಿ ಏನೋ ವ್ಯಾಪಾರ ಮಾಡ್ಕೋಬೋದೇನೋ, ಈ ಕಡೆ ಏನೋ ಹಳ್ಳಿ ಕಡೆ ಯಾರೂ ಬರಲ್ಲ. ಸರಿ, ಬಿಜೆಪಿ ನಾಯಕ ಯತ್ನಾಳ್ ಅವರು ಹೇಳಿದ್ರು ಆ ಥರದ್ದು ಏನಾದರೂ ಬೆಳವಣಿಗೆ ಆಗ್ತಿದೆಯಾ ಹೇಗೆ ನೋಡಿ, ಈ ಹಿಂದೆನೂ ಕೂಡ ಅವರೆಲ್ಲ ಖರೀದಿ ಮಾಡಿದ್ದಾರೆ, ಹಿಂಬಾಗ್ಲಿಂದ ಬಂದು ಸರ್ಕಾರ ರಚನೆ ಮಾಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ತಾವೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಮಾಧ್ಯಮದಲ್ಲಿ ನೀವೆಲ್ಲ ಬಿಂಬಿಸಿದ್ದೀರಿ, ನಾವೆಲ್ಲ ನೋಡಿದ್ದೀವಿ. ಇದರಲ್ಲೇನು ಹೊಸ್ತೇನಲ್ಲ, ಸಾವಿರನೂ ಮಾಡ್ತಾರೆ, 2000 ಮಾಡ್ತಾರೆ. ಇದು ಹಳೆ ಚಾಳಿ ಅವ್ರದ್ದು ಮಾಡ್ತಾರೆ, ಅದರಲ್ಲೇನು ಹೆಚ್ಚಿಗೆನಿಲ್ಲ. ಅವರು ಪಕ್ಷ ತಾನೇ ಯತ್ನಾಳ್ ಅವರು ಒಬ್ಬ ಪಕ್ಷದ ಕಾರ್ಯಕರ್ತ ಅದೇ ಪಕ್ಷದಲ್ಲಿ ಆಚಾರ ವಿಚಾರಗಳನ್ನ ಮಾತಾಡೋದಕ್ಕೆ ಸತ್ಯನೇ ಅಲ್ವಾ ಅದು. ಬೇರೆಯವರೇನು ಊಹೆ ಮಾಡಿ ಏನು ಹೇಳ್ತಾ ಇಲ್ಲ. ಬೇರೆ ಪಕ್ಷದವರು ಅದೇ ಪಕ್ಷದ ಒಬ್ಬ ಪ್ರಮುಖವಾದಂಥ ಒಬ್ಬರು ಕಾರ್ಯಕರ್ತರು, ಹಿಂದೆ ಕೇಂದ್ರ ಮಂತ್ರಿಗಳಾದಂಥವ್ರು, ಅವರು ಅನುಭವಿ, ಅವರು ಸುಮಾರು 5-6 ಸಲ ಅವರೆಲ್ಲ ಶಾಸಕರಾದಂಥವ್ರು. ಅವ್ರ ಮಾತಲ್ಲಿ ಯಾವತ್ತೂ ಕೂಡ ಸುಳ್ಳು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಜೆಪಿ ನಾಯಕರು ತಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರು? ನನಗೆ ಯಾರೂ ಮಾಡಲ್ಲ. ಕನಕಪುರದ ಭಾಗದಲ್ಲಿ ಯಾರೂ ಬರಲ್ಲ, ಈ ಕಡೆ ಯಾರೂ ಬರಲ್ಲ. ಏನಿದ್ರು ಟೌನಲ್ಲಿ ಏನೋ ವ್ಯಾಪಾರ ಮಾಡ್ಕೋಬೋದೇನೋ, ಈ ಕಡೆ ಏನೋ ಹಳ್ಳಿ ಕಡೆ ಯಾರೂ ಬರಲ್ಲ. ಸರಿ.